ಓಂ ಈಗ ಪ್ರಭವ ಸರ್ವಭೂತಾನಾಂ ಅದೇ ಆಗಬೇಕು. ದಕ್ಷಿಣಾಕ್ಷಿ ಮುಖ್ಯ ಆಯಿತು. ಪರಮಾತ್ಮ ಎಲ್ಲೆಲ್ಲಿದ್ದಾಗ ಯಾವ ಅವಸ್ಥೆ ಕೊಡ್ತಾನೆ ಅಂತ ಹೇಳಿದರು. ವಿಭೂತಿ ಪ್ರಥಮಂದ ಮುಂದೆ ಹೇಳ್ತಾರೆ, ಸೃಷ್ಟಿಯ ಬಗ್ಗೆ ಹೇಳ್ತಾರೆ. ತಿಷುಧಾಮಸು ಯದ್ಭೋಜ್ಯಂ ಭೋಕ್ತಾಯಶ್ಚ ಪ್ರಕೀರ್ತಿತಃ ವೇದ ಏತದುಭಯಂ ಯಸ್ತು ಸಭುಂಜಾನೋ ನ ಲಿಪ್ಯತೆ ಸ್ಥೂಲಂ ತರ್ಪಯತೆ ವಿಶ್ವಂ. ವಿಶ್ವ ಜಾಗೃತ ಅವಸ್ಥೆ ಆದ್ದರಿಂದ, ಉದಾಹರಣೆಗೆ ನಮಗೆ ಎಚ್ಚರಿಕೆ ಇದೆ, ಅವತ್ತು ಏನೋ ಬೇಕಾಗಿದೆ, ಪದಾರ್ಥ ಇದೆ, ತೊಗೊಂಡ ಉಪಯೋಗಿಸ್ಬಿಟ್ಟ. ಕನಸ್ತಾನೆ ಹಾಗೆ ಮಾಡ್ಲಿಕ್ಕೆ ಬರೋಲ್ಲ. ಕನಸ್ತಾನೆ ಏನೋ ತಿನ್ನಕ್ಕೆ ಬರೋದಿಲ್ಲ. ಅಷ್ಟೊತ್ತಿಗೆ ಅದು ಹೆಸರಾಗಿ ಹೋಗ್ಬಿಡುತ್ತೆ. ತಿಂದಾಗ ಬಂದುಬಿಟ್ಟು ಅದಕ್ಕೇನೋ ಫಲ ಬೇರೆ ಇರುತ್ತೆ, ಅದನ್ನೇ ತಿನ್ನಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸ್ಥೂಲಂ ತರ್ಪಯತೆ ವಿಶ್ವಂ ಪ್ರವಿವಿಕ್ತಂಚ ತೈಜಸಂ. ಅದು ಡಿಫರೆಂಟ್ ಆಗಿರೋದು ತೈಜಸದೊಳಗೆ. ಅಲ್ಲಿ ಆನಂದ ಸ್ವಪ್ನಕ್ಕೆ ಒಳ್ಳೆ ಸ್ವಪ್ನ ಬಿದ್ದಾಗ ಆನಂದ ಆಗುತ್ತೆ, ಅದೆಲ್ಲ ಇದೆ. ಆನಂದಂಚ ತಥಾ ಪ್ರಾಜ್ಞಂ ತ್ರಿಧಾ ತೃಪ್ತಿಂ ವಿಚಾರತ. ನಿದ್ರಾವಸ್ಥೆಯಲ್ಲಿ ಮಾತ್ರ ಬರೀ ಆನಂದನೇ. ಮೂರಿದೆ. ಇದು ಹೊರಗಿನ ಭೋಗ ಇದೆ, ಅಲ್ಲಿ ಹೊರಗಿನ ಮಾನಸವಾದ ಭೋಗಗಳಿಂದ, ವಾಸನಮಯವಾದ ವಸ್ತುಗಳಿಂದ ಫಲಗಳಿದೆ. ಸುಪ್ತಿಯಲ್ಲಿ ಮಾತ್ರ ಏನದು ಬರೀ ಆನಂದನೇ, ಬೇರೆ ಇಲ್ಲ. ತಿಷುಧಾಮಸು ಯದ್ಭೋಜ್ಯಂ ಭೋಕ್ತಾಯಶ್ಚ ಪ್ರಕೀರ್ತಿತಃ ತದೈತದುಭಯ ವೇದೈತದುಭಯಂ ಯಸ್ತು ಸಭುಂಜಾನೋ ನ ಲಿಪ್ಯತೆ. ಇದನ್ನು ಸರಿ ಅರ್ಥ ಮಾಡಿಕೊಂಡವರಿಗೆ ಯಾವುದೇ ಭೋಗ ಅವರಿಗೆ ಬಂಧಕ ಆಗೋದಿಲ್ಲ. ಪ್ರಭವ ಸರ್ವಭೂತಾನಾಂ ಸತಾಮಿತಿ ವಿನಿಶ್ಚಯ ಸರ್ವಂ ಜನಯತಿ ಪ್ರಾಣಃ ಚೇತೋ ಅಂಶೋನ್ ಪುರುಷ ಪೃಥಕ್. ಪ್ರಭವ ಸರ್ವಭೂತಾನಾಂ ಸತಾಮಿತಿ ವಿನಿಶ್ಚಯ. ಎಲ್ಲ ಭೂತಗಳಿಗೂ ಕೂಡ ಸೃಷ್ಟಿ ಮೊದಲಾದಗಳು ನಡೀತಾನೇ ಇದೆ. ಆಮೇಲೆ ಪ್ರಭವ ಸರ್ವಭಾವಾನಾಂ ವಿಷ್ಣುರೇವ ನ ಸಂಶಯ. ಪ್ರಭವ ಎಲ್ಲ ವಸ್ತುಗಳಿಗೂ ಸೃಷ್ಟಿಕರ್ತ ಯಾರು ಅಂದರೆ ಪರಮಾತ್ಮನೇ. ಇತ್ತಂ ಸತಾಂ ನಿಶ್ಚಯ ಸ್ಯಾತ್ ಅನ್ಯಥಾ ತು ಅಸತಾಂ ಭವೇತ್. ಇದು ಸರಿಯಾದ ಸೃಷ್ಟಿ ತಪ್ಪಲ್ಲ, ಸೃಷ್ಟಿ ಸುಳ್ಳಲ್ಲ. ಆದರೆ ಪರಮಾತ್ಮ ಸೃಷ್ಟಿ ಮಾಡಿರೋದು ಅವರವರ ಯೋಗ್ಯತೆಯನ್ನು ತಕ್ಕಂತೆ ಮಾಡಿ ಅವ್ರ ಗತಿ ಮುಟ್ಸೋಕ್ಕೋಸ್ಕರ. ಸರ್ವಸ್ಯ ಪ್ರಣೇತೃತ್ವ ಪ್ರಾಣೋ ನಾರಾಯಣ ಪರ. ಇಲ್ಲಿ ಪ್ರಾಣ ಶಬ್ದಕ್ಕೆ ನಾರಾಯಣ ಅಂತ ಅರ್ಥ ಮಾಡಬೇಕು. ಈ ಒಂದು ಪ್ರಶ್ನೆ ಬಂತು. ವಿಭೂತಿ ಪ್ರಸವಂ ತ್ವನ್ನೇ ಮನ್ಯಂತೆ ಸೃಷ್ಟಿಚಿಂತಕಾ ಸ್ವಪ್ನಮಾಯಾ ಸ್ವರೂಪೇತಿ ಸೃಷ್ಟಿರನ್ನೈರ್ವಿಕಲ್ಪಿತ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿರಿತಿ ಸೃಷ್ಟೌ ವಿನಿಶ್ಚಿತಾ. ಆಮೇಲೆ ಕಾಲಾತ್ ಪ್ರಸೂತಿಂ ಭೂತಾನಾಂ ಮನ್ಯಂತೆ ಕಾಲಚಿಂತಕಾ. ಸೃಷ್ಟಿ ಹೇಗಾಗುತ್ತೆ ಅಂತ ಅನೇಕ ಪ್ರಶ್ನೆಗಳಿದೆ. ಅದಕ್ಕೆ ಅನೇಕರು ಉತ್ತರವನ್ನು ಕೊಡ್ತಾರೆ. ವಿಭೂತಿ ಪ್ರಸವಂ ಮನ್ನೆ ಕೆಲವು ತ್ವನ್ನೆ ಮನ್ಯಂತೆ ಸೃಷ್ಟಿಚಿಂತಕಾ ಸ್ವಪ್ನಮಾಯಾ ಸ್ವರೂಪೇತಿ ಸೃಷ್ಟಿರನ್ಯೈರ್ವಿಗತ. ಇವರ ಸ್ವಪ್ನ ಇದ್ದಾಗೆ ಮಾಯಾ ಇದ್ದಾಗೆ ಸೃಷ್ಟಿ ಅಂತ ಕೆಲವರು ವಾದ. ಇವತ್ತಂಥ ವಾದಿಗಳು ಬೇಕಾಗ್ತಾನೆ ಇದ್ದಾರೆ. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ, ಎಲ್ಲ ಪರಮಾತ್ಮನ ಇಚ್ಛೆ ಅಂತ ಇನ್ನೊಂದು ವಾದ ಇದೆ. ಸೃಷ್ಟೌ ವಿನಿಶ್ಚಿತಾ. ಕಾಲ ಕೆಲವು ಕಾಲದಿಂದ ಸೃಷ್ಟಿ ಅಂತ ಮತ್ತೆ ಕೆಲವರು ಹೇಳ್ತಾರೆ. ಪ್ರಸೂತಿ ಭೂತಾನಾಂ ಮನ್ಯಂತೆ ಕಾಲಚಿಂತಕ. ಅದಕ್ಕೆಲ್ಲ ಉತ್ತರ ನಚ ಕರ್ಮ ವಿಮಾನ ಕಾಲ ಗುಣ ಪ್ರವೃತ್ತೀಶಂ ಅಚಿತ್ತನು ತದ್ಧೀಯತಃ ತಾಂ ಸೃಷ್ಟಿಂ ಬಹುಧಾ ಪ್ರಾಹು ಜ್ಞಾನಿನೋ ಅಜ್ಞಾನಿನಸ್ತಥಾ. ಸೃಷ್ಟಿಯ ಪ್ರೋಸೆಸ್ ಇನ್ನು ಮುಗಿದಿಲ್ಲ. ಮುಂದಿನ ಶ್ಲೋಕ ಇನ್ನು ಮುಂದೆ ಬರುತ್ತೆ. ಇಲ್ಲಿ ಪ್ರಿಂಟ್ ಮಾಡ್ಬೇಕಾದ್ರೆ ಹಾಗೆ ಮಾಡಿಬಿಟ್ಟಿದ್ದಾರೆ. ಇಲ್ಲೇ ಹಾಕಿ ಒಟ್ಟಿಗೆ ಬರೆದಿದ್ದಾರೆ ಆಚಾರ್ಯರಿಗೆ. ಆ ಶ್ಲೋಕ ಮೊದಲೇ ಬರಬೇಕು. ಆ್ಯಕ್ಚುಲಿ ಕೆಲವರು ಭೋಗಾರ್ಥಮ ಸೃಷ್ಟಿ ಅಂತ ಹೇಳ್ತಾರೆ, ದೇವರು ಭೋಗಕ್ಕೋಸ್ಕರ ಹೇಳ್ಬೇಕಾದನ. ಯಾಕೆ ಅಪೂರ್ಣ ಆಗಿಬಿಡ್ತಾನೆ, ಸರಿಯಲ್ಲ. ಕ್ರೀಡಾರ್ಥಮಿತಿ ಚಾಪರೆ, ಕ್ರೀಡೆ ಅಂತ ಕೆಲವರು ಹೇಳ್ತಾರೆ. ದೇವಶೇಷ ಸ್ವಭಾವೋಯಂ, ದೇವರ ಸ್ವಭಾವ ಅಂತ ಇನ್ನೂ ಕೆಲವರು ಹೇಳ್ತಾರೆ. ಆಪ್ತಕಾಮಸ್ಯ ಕಾಸ್ಪೃಹ, ಪರಮಾತ್ಮನ ಯಾವ ಅಪೇಕ್ಷೆನೂ ಇಲ್ಲ, ಅದರಿಂದಾಗಿಯೇ ಇಷ್ಟೇ ಹೇಳಬೇಕು, ಬೇರೆ ಹೇಳ್ಕೊಡೋದು ಅಂತ ಹೇಳ್ತಾರೆ. ಅದರ ಅರ್ಥ ಏನು ಅಂತ ಹೇಳ್ತಾರೆ. ಅದೆಲ್ಲ ಕೂಡ ನಾಡೆ ಎಲ್ಲ ನಾಡೆ ಅಂದರೆ ನಾಡಿ ಯಾವುದಕ್ಕೆ ಅದೆಲ್ಲ ಹೇಳ್ತಾರೆ. ಹೇಗೆ ಸೌಂಡ್ ತೋರಿಸ್ತಾರೆ, ಆಚಾರ ಭಾಷೆ ಬರೀತಾರೆ. ಎಷ್ಟು ಸರಿ ಎಷ್ಟು ತಪ್ಪು, ಯಾವ್ದು ಸರಿ ಯಾವುದು ಫಾಲೋ ಮಾಡಬೇಕು ಅದೆಲ್ಲ ತಿಳಿಸ್ತಾರೆ. ಸರ್ವೇ ಅದಕ್ಕೆ ಭಾಷ್ಯ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ.